ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಸಹಜವಾಗಿನ ಹೌದಪ್ಪ, ನಮ್ಮವ ಇವನಾರವ ಅಂತಲ್ಲ, ಇವ ನಮ್ಮವ, ಒಕ್ಕಲಿಗ, ನಮ್ಮ ಮನುಷ್ಯ ಅಂತ ಒಕ್ಕಲಿಗರಲ್ಲಿ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡಿಬಿಟ್ರು. ಹೀಗಾಗಿ ಒಕ್ಕಲಿಗರು ಸಹಜವಾಗಿ ಅಲ್ಲಿ ಮೊದಲ 30-40 ಎಷ್ಟೋ ಇತ್ತು ಪರ್ಸೆಂಟೇಜ್ ಅವ್ರದ್ದು. ಈಗ ಹೆಚ್ಚು ಕಡಿಮೆ 60-70 ಯಾಕೆ 100ಕ್ಕೆ 100 ಆಗ್ಬೋದೇನೋ. ಹೀಗಾಗಿ ದೇವೇಗೌಡರು ನಿಷ್ಕ್ರಿಯರಾದರು. ದೇವೇಗೌಡರ ಮುಂದೆ ತಂದು ಒಂದು ದೊಡ್ಡ ಗುಡ್ಡ ಇಟ್ಟಂಗೆ ಆಗಿದೆ. ಇವತ್ತು ಇದನ್ನು ಹೆಂಗೆ ಪಾಸ್ ಮಾಡೋದಪ್ಪ, ಇದನ್ನು ಹೆಂಗೆ ಎದುರಿಸೋದಪ್ಪ ಅನ್ನುವಂಥದ್ದು. ಕಾಂಗ್ರೆಸ್ ಒಕ್ಕಲಿಗರ ವಿರೋಧಿ ಅಲ್ಲ, ಕಾಂಗ್ರೆಸ್ ಲಿಂಗಾಯತ್ ವಿರೋಧಿ ಅಲ್ಲ, ಕಾಂಗ್ರೆಸ್ ದಲಿತರ ವಿರೋಧಿ ಅಲ್ಲ, ಕಾಂಗ್ರೆಸ್ ಯಾರು ವಿರೋಧಿನೂ ಅಲ್ಲ ಅನ್ನುವಂಗೆ ಮೈನಾರಿಟಿ ಅಂತ ಅಪೀಜ್ಮೆಂಟ್ ಅಂತ ಹೇಳ್ತಾಯಿದ್ರು ಈ BJP-ಯವರು. ಅವರು ನಮ್ಮವರಾದರು, ಅವ್ರ ಜೊತೆಗೆ ದಲಿತರು ಇವರವರಾದರು, ST ಇವರವರಾದರು, ಮತ್ತು ಜೊತೆ ಸತೀಶ್ ಅವ್ರನ್ನ ಒಳಗೆ ಉಳಿಸ್ಕೊಂಡಿದ್ದಾರೆ. ಇವತ್ತು ಅವ್ರಿಗೂ ಏನೋ ಬೆಕ್ಕಿನ ತಲೆಗೆ ತುಪ್ಪ ಸವರಿದಾಗ ನಿಮಗೂ ಮಿನಿಸ್ಟರ್ ಮಾಡ್ತೀವಿ ರೀ ಅಂತ ಅಧ್ಯಕ್ಷ ಸಂಸರು ಏನು ತಿಕ್ಕಾಟ ನಡೆದು ಇರಲಿ, ನೋಡೋಣ ಮತ್ತೊಂದು ಎಪಿಸೋಡದ ಚರ್ಚೆ ಮಾಡೋಣ ಅಂತನ. ಇಲ್ಲಿ ಏನದಪ್ಪ ಅಂತಂದ್ರೆ ಸಹಜವಾಗಿ ಒಕ್ಕಲಿಗರ ಒಂದು ಒಗ್ಗಟ್ಟೇನಿತ್ತು, ಅದರಲ್ಲೂ ದೇವೇಗೌಡರ ಮನೆತನ ಮೇಲೆ ಏನು ಪ್ರೀತಿ ಇತ್ತು, ಆ ಪ್ರೀತಿಯಲ್ಲಿ ಭಾಳಷ್ಟು ಬದಲಾವಣೆ ಆಗುವಂಥ ಸಿಚುವೇಶನ್ ನಿರ್ಮಾಣ ಆಗ್ಯದ. ಹಾಗಾದರೆ ಎದುರಿಸೋದು ಹೇಗಪ್ಪ ಈ DK ಶಿವಕುಮಾರ್ CM? ಇಲ್ಲೇ ಮಠಾಧೀಶರು ಮುಖ್ಯ ಯಾವುದೇ ಮಠಕ್ಕೆ, ಯಾಕಂದ್ರೆ ಮಠಾಧೀಶರು ಹಿಂದಿರುತ್ತಿರುವಂಥ ಪೀಠ ಮುಖ್ಯ ಇರ್ತದೆ. ಹಂಗೆ ಇಲ್ಲೇ ಮುಖ್ಯಮಂತ್ರಿನೂ ಪೀಠ ಮುಖ್ಯ ಆಗ್ತದೆ. DK ಶಿವಕುಮಾರ್ ಮುಖ್ಯ ಆಗೋದಿಲ್ಲ. DK ಶಿವಕುಮಾರ್ ಅವ್ರು ಏನು ಮಾಡಿದ್ರು ಹಿಂದೆ ಅದೆಲ್ಲ ಈಗ ನಗಣ್ಯ. ಯಾಕಂದ್ರೆ ಈಗ ಅವರಿಂದ ಏನು ಕೆಲಸ ಆಗಬೇಕಾದ ಒಕ್ಕಲಿಗರಿಗೆ ಆ ಕೆಲಸಗಳ ಅವ್ರ ದೃಷ್ಟಿ ಇರ್ತದೆ ವಿನಃ ತಮ್ಮ ಲಾಭಗಳಿಗೆ ತಮ್ಮ ವಿಷಯಕ್ಕೆ ಇರ್ತಾರೆ ವಿನಃ